audience today, august audience. Arjun Kumar Anna is here, Shivu Anna is here, Mami is here. Mami எப்போவுமே வரவே மாட்டார். மாமியை கூட்டின்னு வர்றது பத்மா மாமி கூட்டின்னு வர்றது அவ்வளோ அது சிம்பிளான ஒரு வேலையே கிடையாது. அது ரொம்ப ரொம்ப அது இன்னைக்கு வந்ததே நமக்கு ஒரு பெரிய பாக்கியம், பெரிய ஆசீர்வாதம். இன்னைக்கு தேங்க்யூ அண்ணா, சிவ அண்ணா, ரொம்ப முன்னாடி நீங்கள் வந்து தேங்க்யூ ஃபார் திஸ். ಪರಮ ಪೂಜ್ಯ ಸ್ವಾಮಿಗಳ ಚರಣ ಕಮಲದಲ್ಲಿ ಸಾಷ್ಟಾಂಗ ನಮಸ್ಕಾರಗಳು. ಅವರಿಗೆ ಹೇಳಿದೆ, ಸ್ವಾಮೀಜಿ KVN ಮಾಮ ನನ್ನ ಗುರುಪುತ್ರಿ ಬರ್ತಾ ಇದ್ದಾರೆ, ಇಲ್ಲಿ ಹಾಡೋದನ್ನು ನೀವು ಕೇಳಿ ಆಶೀರ್ವಾದ ಮಾಡಬೇಕು ಅಂತ. ನಾನು ಮುಂಚೆನೇ ಬಂದುಬಿಡ್ತೀನಿ ಅಂತ ಹೇಳಿ ಕರೆಕ್ಟಾಗಿ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಇಲ್ಲ, ನಾನು ಮುಂಚೆನೇ ಬರ್ತೀನಿ ಅಂತ ಹೇಳಿ ಕರೆಕ್ಟಾಗಿ 5:35 ಬಂದುಬಿಟ್ರು. ಎಷ್ಟು ಅದ್ಭುತವಾದಂಥ ಒಂದು ಸಾನ್ನಿಧ್ಯ ಇವತ್ತು. ವೈಲಿನ್ ಡಾಕ್ಟರ್ ಕೃಷ್ಣ, ಕುಮಾರಗೌರಿ ಕೃಷ್ಣ, ವೆರಿ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಹೇಳ್ತಾರೆ. Such a sweet, honey-coated boy. He's a multifaceted talent. He's a professor in Venkateshwara University in Tirupati. He comes from a very big lineage. ಅವರ ತಂದೆಯವರು ಕೊಮ್ಮಂಡೂರಿ ಶೇಷಾದ್ರಿಗಳು, ತುಂಬ ದೊಡ್ಡ ಒಂದು ಸಂಗೀತಜ್ಞರು. ಲಕ್ಷಣ ಎಲ್ಲವೂ ಕೃಷ್ಣನೇ, ಎಲ್ಲ ಹಲವು ವಾದ್ಯಗಳು. ಕೃಷ್ಣ ವೈಲಿನ್ ಒಂದು ನುಡಿಸ್ತಾನೆ, ಮೃದಂಗ, ಕಂಜರಿ ಎಲ್ಲವೂ ನುಡಿಸ್ತಾನೆ. ತುಂಬ ಕೃಷ್ಣ, ಥ್ಯಾಂಕ್ ಯು ಫಾರ್ ಕಮಿಂಗ್. ನಾನು ಅಣ್ಣ ಸುಧೀಂದ್ರ ಅಣ್ಣ ನಾದ ಋಷಿ ಅಂತ ನಾನು ಓದ್ಸರ್ತೀನಿ ಹೇಳಿಬಿಟ್ಟೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು, ಆ ಥರ ಒಂದು ಎಂಬಲಿಷ್ಮೆಂಟು, ಆ ಥರ ಒಂದು ಅಕಂಪನಿಮೆಂಟು. ಒಂದು ಮೇನ್ ಆರ್ಟಿಸ್ಟಿನ ಅರ್ಥ ಮಾಡಿಕೊಂಡು ಯಾವಾಗಲೂ ಹೇಳ್ತಾರೆ, ಬಟ್ ಅದು ಬೆಳಗ್ಗೆಯಿಂದ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಬಗ್ಗೆ, ಕುಮಾರಣ್ಣನೂ ಅಷ್ಟೇ, ಶಿವು ಅಣ್ಣನೂ ಅಷ್ಟೇ, ನಾನು ಸುಧೀಂದ್ರ ಅಣ್ಣ, ನನ್ನ ಎಕ್ಸ್ಪೀರಿಯನ್ಸು ಬೆಳಗ್ಗಿಂದ ಅದು ಅವರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ಆ ಮೇನ್ ಆರ್ಟಿಸ್ಟ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಹೇಗೆ ಬರ್ತಾರೆ ಅಂತ, ಹೇಗೆ ಅವರು ಒಂದು ಹಾಲಿಗೆ ಸಕ್ಕರೆಯಾಗಿ ಒಟ್ಟಾರೆ ಬರ್ತಾರೆ ಅನ್ನೋದು, ಅದು ನಮಗೆ ದೊಡ್ಡ ಆಶೀರ್ವಾದ ಅಣ್ಣ. ನೀವು ಬಂದು ಶ್ರೀಶೈಲ ಘಟ ಇದ್ದರೆ ಕಚೇರಿ ಸಕ್ಸಸ್. ಅದು ಎಲ್ಲರಿಗೂ ಉಂಟು. ಆದರೆ ಅಂಥ ನಾದ, ಅಂಥ ಒಂದು ಯಾವಾಗ ಕೇಳಿದ್ರು, ಯಾರನ್ನು ಕೇಳಿದ್ರು ಶ್ರೀಶೈಲ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಕುಮಾರಣ್ಣನೂ ಹೇಳ್ತಾರೆ, ಶಿವಣ್ಣನೂ ಹೇಳ್ತಿರ್ತಾರೆ, ಸುಧೀಂದ್ರ ಅಣ್ಣ ಆ ಶ್ರೀಶೈಲ ಹಾಕ್ಕೊಡಪ್ಪ. ಶ್ರೀಶೈಲ ಬಂದುಬಿಟ್ರೆ ಕಚೇರಿ ಸಕ್ಸಸ್. ಅದು ಅಂಥ ಒಂದು ಅದ್ಭುತವಾಗಿ ದೊಡ್ಡ ಚಪ್ಪಾಳೆ ಬರಬೇಕು ಶ್ರೀಶೈಲ. ನಮ್ಮ ಮುಂದೆ ಶ್ರುತಿಯಲ್ಲಿ ನಮ್ಮ ಸೂರ್ಯ, ನಮ್ಮ ಹೆಮ್ಮೆಗೆ ಪ್ರಶಾಂತ್ ಪ್ರಿಯ ಶಿಷ್ಯ, ಶ್ರುತಿಯಲ್ಲಿ ಸೂರ್ಯ. ಇನ್ನು 5 ನಿಮಿಷಕ್ಕೆ ಸಭಾ ಕಾರ್ಯಕ್ರಮ ಶುರುವಾಗುತ್ತೆ. ಅಕ್ಕ, ಆಲ್ ಆಫ್ ಅಸ್ ವಿ ವಿಲ್ ಹ್ಯಾವ್ ದಿ ಆಶೀರ್ವಾದಂ.
I request Anoka also to. She represents as the senior most disciple of Kevin Mama and Padma Mami. Please give a very big clap. ओम श्री गुरुभ्यो नमः हरिः ओम गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदान शृण्वन्नोतिभिः सीदसादनं श्रीमन्महागणपतये नमः प्रणो देवी सरस्वती वाजेभिर्वाजिनीवती धीनाम विद्यवतु श्रीवाग्देव्यै नमः। ॐ मेधा देवी दुषमाणा नागाद्विश्वाची भद्रा सुमनस्यमाना त्वया जुष्टानुदमाना दुरुक्तान् बृहद्वदेम विदधे सुवीराः त्वया जुष्टऋषिर्भवति देवि त्वया ब्रह्मा गतश्रीरुतत्वया त्वया जुष्टश्चित्रं विन्दते वसुसानो दुषस्वद्रविणो न मेधे मेधां इन्द्रो ददातु मेधां देवी सरस्वती मेधां मे अश्विना उभावा धत्तां पुष्करस्रजा अप्सरासु च या मेधा गन्धर्वेषु च यन्मनः दैवीं मेधा सरस्वती सा मां मेधासुरभिर्जुष स्वाहा आमां मेधासुरभिर्विश्वरूपा हिरण्यवर्णा जगदीजगम्या ऊर्जस्वती पयसा पिन्वमाना सा मां मेधा सुप्रतीकाजुषन्तां मयि मेधां मयि प्रजां मयि अग्निस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्यो भ्राजो दधातु ಓಂ ಶಾಂತಿ ಶಾಂತಿ ಶಾಂತಿ. ಇವಾಗ ಒಂದು ದೀಪ ಪ್ರಜ್ವಲನ, ಅದು ಮುಗಿಸಿದ ನಂತರ ಗುರು ಪ್ರಾರ್ಥನೆ. ಆಯೋಜಿಸಿರುವ ಒಂದು ಗುರು ಪ್ರಾರ್ಥನೆ ಇದೆ. ಅದನ್ನು ಪದ್ಮಾವಾಮಿ ಟ್ಯೂನ್ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಶಿಷ್ಯರು ಇದನ್ನು ಹಾಡ್ತೀವಿ. परिपूर्णानन्दं सशेषवृन्द प्रियपूज्य स्वामिनं सात्विकानि जनसङ्ग परिपूर्णानन्दं गीतशास्त्रनिपुण परम्परा प्रभावं गीतशास्त्र
प्रार्थयामः भगवन्तं सद्गुरुं च ಗುರುವಿನ ಬಗ್ಗೆ ಎಷ್ಟು ಸರ್ತಿ ತಿಳ್ಕೊಂಡ್ರು ಸಾಲದು. ಯಾಕೆಂದರೆ ಪ್ರತಿ ಸರ್ತಿಯೂ ನಾವು ಗುರುವಿನ ಬಗ್ಗೆ ಹೋಗ್ತಾ 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 ಇನ್ನೂ ಹೊಸದಾಗಿ ಏನೋ ಒಂದು ಕಂಡು ಬರ್ತಾನೇ ಇರುತ್ತೆ. ಗುರುವಿನ ಬಗ್ಗೆ ವೇದಬ್ರಹ್ಮಶ್ರೀ ಶ್ರೀನಿವಾಸನ್ ಅವರಿಂದ ನಾವು ಒಂದು 2-3 ನಿಮಿಷ ಗುರುವಿನ ಬಗ್ಗೆ ನಾವು ಕೇಳೋಣ. ಧ್ಯಾನಮೂಲಂ ಗುರೋರ್ಮೂರ್ತಿ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬ ಮಹನೀಯರು 100 ವರ್ಷ ಕಾಲ ಈ ಭೂಮಿಯಲ್ಲಿ ಕಾಣಿಸ್ಕೊಂಡಿದ್ದಕ್ಕೆ ಒಂದು ಉತ್ಸವ ಅಂತ ಕೊಂಡಾಡ್ತಾ ಇದ್ದೀವಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಖಂಡಿತವಾಗಿಯೂ ತಪ್ಪು ಕಲ್ಪನೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಕಾರಣ ಏನು ಅಂದರೆ, ಗುರು ಅನ್ನುವಂತಹ ಯಾವ ಒಂದು ತತ್ವ ಇದೆಯೋ ಆ ತತ್ವಕ್ಕೆ ಟೈಮ್, ಕಾಲ ಅನ್ನುವಂತಹ ಒಂದು ಪರಿಮಾಣವನ್ನು ನಾವು ಹೇಳೋದಕ್ಕಾಗಲ್ಲ. ಅಥವಾ ಅವರಿಗೆ ನಾವು ಏನೋ ಮಾಡ್ತಾ ಇದ್ದೀವಿ, ಅದರಿಂದ ಅವರು ತೃಪ್ತರಾಗ್ತಾರೆ, ಅದರಿಂದ ಇನ್ನೇನೋ ನಮಗೆ ಸಿಗತ್ತೆ ಅನ್ನುವಂತಹದ್ದು ಕೂಡ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಗುರು ಅನ್ನುವಂತಹ ಯಾವ ತತ್ವ ಇದೆಯೋ ಅದು ಅತ್ಯಂತ ಉತ್ಕೃಷ್ಟವಾದ ಒಂದು ತತ್ವ. ಅಂತಹ ಗುರುಗಳಾಗಿ ಆ ಗುರುತತ್ವವನ್ನು ಮುನ್ನಡೆಸಿದಂತಹವರು ಅಂದರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ವಿದ್ವನ್ಮಣಿಗಳಾದಂತಹ KVN ರವರು. ಆದಿಶಂಕರ ಭಗವತ್ಪಾದಾಚಾರ್ಯರು ಗುರು ಅಂದರೆ ಯಾರು ಅಂತ ಒಂದು ಪ್ರಶ್ನೆಯನ್ನು ಹಾಕಿ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ. ಮಕ್ಕಳಿಗೆ ನಮ್ಮ ಇಡೀ ಪರಂಪರೆಯನ್ನು ನಾವು ನೋಡಿದರೆ ಯಾವ ಗ್ರಂಥವಾದರೂ ತಗೊಳ್ಳಿ, ಭಗವದ್ಗೀತೆ ತಗೊಳ್ಳಿ, ರಾಮಾಯಣ ತಗೊಳ್ಳಿ, ಭಾಗವತ ತಗೊಳ್ಳಿ, ಯಾವುದೇ ಗ್ರಂಥ ತಗೊಂಡ್ರೂ ಜಿಜ್ಞಾಸುವಾದಂತಹ ಶಿಷ್ಯನಿಗೆ ನನಗೇನಾದರೂ ತಿಳ್ಕೊಳ್ಬೇಕು ಅಂತ ಮನಸ್ಸಿರುವಂತಹ ಒಬ್ಬ ವ್ಯಕ್ತಿಗೆ ಹೋಗಿ ಗುರುಗಳ ಹತ್ರ ಹೋಗಿ ಶರಣಾಗತಿಯನ್ನ ಅವನು ಹೊಂದಿದರೆ ಆಗ ಅವರಿಗೆ ಉಪದೇಶವನ್ನ ಮಾಡುವ ಶೈಲಿಯಲ್ಲಿಯೇ ಎಲ್ಲವನ್ನು ನೋಡ್ತೀವಿ. ಭಗವದ್ಗೀತೆಯ 1ನೇ ಅಧ್ಯಾಯಕ್ಕೆ ಶಾಂಕರ ಭಾಷ್ಯ ಸಿಕ್ಕೋದಿಲ್ಲ, ಅದರಲ್ಲಿ ಅಂಥದ್ದೇನಿಲ್ಲ, ನಮ್ಗೋಳೆ ಅಲ್ಲೂ ಕೂಡ 1ನೇ ಅಧ್ಯಾಯ. ನನಗೆ ಅವರಿದ್ದಾರೆ, ಇವರಿದ್ದಾರೆ, ಇವ್ರನ್ನ ಕಳ್ಕೊಳ್ತೀನಿ, ಅವ್ರನ್ನ ಕಳ್ಕೊಳ್ತೀನಿ ಇಷ್ಟೇ. 2ನೇ ಅಧ್ಯಾಯದಲ್ಲಿ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯ ಕಣಪ್ಪ, ನನ್ನನ್ನು ನೀನು ಉದ್ಧರಿಸಬೇಕು ಅಂತ ಹೇಳಿದ ಕೂಡಲೇ ಅಷ್ಟು ತತ್ವವನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟ. ಅದೇ ತರಹ ವಾಲ್ಮೀಕಿಗಳ ಕಥೆಯನ್ನು ನಾವು ನೋಡಿದ್ರೆ ನಾರದರು ಶ್ರೀರಾಮನ ಬಗ್ಗೆ ಉಪದೇಶವನ್ನು ಮಾಡಿದ್ರು, ತರುವಾಯ ವಾಲ್ಮೀಕಿಗಳು ಬರೆದರು. ನಾವು ಯಾವುದೇ ಗ್ರಂಥ ತಗೊಂಡ್ರು ಶಿಷ್ಯ ಅದನ್ನು ಕೇಳೋದು, ಗುರುಗಳು ತದನಂತರದಲ್ಲೇ ಕೊಡೋದು. ಪರೀಕ್ಷಿತ ಮಹಾರಾಜ ಕೇಳಿದಾಗ ಶುಕಬ್ರಹ್ಮರು ಹಂಗೆ ಮಾಡಿದ್ರು. ಆದಿಶಂಕರ ಭಗವತ್ಪಾದರು ಪ್ರಶ್ನೆಯನ್ನೆಲ್ಲ ಒಂದು ಕಡೆ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋದರು. ಅದರಲ್ಲಿ ಕೋ ಗುರುಹು ಅಂತ ಕೇಳಿದ್ರು. ಒಬ್ಬ ಶಿಷ್ಯ ಗುರು ಅಂದರೆ ಯಾರು ಅಂತ. ಆ ಕೋ ಗುರುಹು ಅನ್ನೋದಕ್ಕೆ 2 ಉತ್ತರವನ್ನ ಆದಿಶಂಕರ ಭಗವತ್ಪಾದಾಚಾರ್ಯರು ನಮಗೆ ಅನುಗ್ರಹಿಸಿದರು. ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ ಅಂತ 2 ಉತ್ತರ ಕೊಟ್ಟರು. ಅಧಿಗತ ತತ್ವ ಅಂದರೆ ತಾನು ನಂಬಿಕೊಂಡಂತಹ ಯಾವ ತತ್ವ ಇದೆಯೋ
ಅದರ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿರುವಂತಹವನನ್ನ ಅಧಿಗತ ತತ್ವ ಅಂತ ಕರೀತಾರೆ. ತಾನು ಯಾವ ಸಿದ್ಧಾಂತವನ್ನು ನಂಬಿದ್ದಾನೋ ಅದನ್ನ ಆ ಸಿದ್ಧಾಂತವನ್ನು ಆಮೂಲಾಗ್ರವಾಗಿ ಆತ ತನ್ನಲ್ಲಿ ಜೀರ್ಣಿಸ್ಕೊಂಡಿದ್ರೆ ಅವನಿಗೆ ಅಧಿಗತ ತತ್ವ ಅಂತ ಕರೀತಾರೆ. ಎರಡನೆಯದು ಶಿಷ್ಯ ಹಿತಾಯ ಉದ್ಯತ ಸತತಂ. ಯಾವಾಗಲೂ ಶಿಷ್ಯರ ಏಳಿಗೆಗೆ ತುಂಬ ಪರಿಶ್ರಮ ಪಟ್ಟು ಇಡೀ ಜೀವನವನ್ನು ಶಿಷ್ಯರಿಗಾಗಿ ಯಾರು ತೆಯ್ತಾರೋ ಅಂತಹವರನ್ನ ನಾವು ಗುರು ಅಂತ ಕರೆಯುವಂಥದ್ದು. ಈ ರೀತಿಯಾದ ಗುಣ ಯಾರಿಗಿದೆಯೋ ಅದು ಯಾರೇ ಆಗಿರಲಿ ಅವರು ನಮಗೆ ಗುರುಗಳಾಗ್ತಾರೆ. ಅಂತಹ ಗುರುಗಳು ಇವತ್ತಿನ ದಿವಸ ನಾವು ಕೊಂಡಾಡ್ತಾ ಇರುವಂತಹ ಯಾರ ಜನ್ಮ ಶತಮಾನೋತ್ಸವದ ರೂವಾರಿಗಳಿದ್ದಾರೋ ಅವರು ಅದಕ್ಕೆ ಅನ್ವರ್ಥ ನಾಮರು. ಹಾಗಾದ್ರೆ ಅವರು ಇವತ್ತು ನಮ್ಮ ಜೊತೆಗೆ ಇಲ್ವಲ್ಲ ಅಂದ್ರೆ, ಯಾವುದೇ ಪರಂಪರೆ ಯಾವುದೇ ಯತಿಗಳು ಏನಕ್ಕೆ ಬೇಕಾಗಿದೆ ನಮಗೆ ಅಂದ್ರೆ, ಈಗ ಯಾರೇ ಇರಲಿ ಆ ಪರಂಪರೆಯಲ್ಲಿ ಬಂದಂಥವ್ರನ್ನ ಮೂಲ ಪುರುಷರು ಅಂತಲೇ ನಾವು ಪರಿಗಣಿಸ್ತೀವಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವರ ವಾಣಿಯ ಮುಖಾಂತರ ಮುಂದಿನವರಿಗೆ ಪಾಸ್ ಮಾಡಿಬಿಡ್ತಾರೆ, ಅವರು ಅವಾಗ ಜೀವಂತವಾಗಿರ್ತಾರೆ. ಹಾಗೆ ಇವತ್ತಿನ ದಿವಸ ಇಡೀ ಶಿಷ್ಯ ಪರಂಪರೆ ಅವರಿಗೆ ಎಷ್ಟು ಒಂದು ಆಸೆಯಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಇವತ್ತು ಇಲ್ಲಿ ಪ್ರಶಾಂತ್ ಅವರಾಗ್ಲಿ ನಮ್ಮ ಪಟ್ಟಾಭಿರವರಾಗ್ಲಿ ಇಲ್ಲಿ ಬಂದು ಸುಮ್ಮನೆ ಹಂಗೆ ಏನೋ ಮಾಡಿ ಒಂದು ನಾಟಕ ಮಾಡ್ತಾ ಇರೋದು ಅಂತಲ್ಲ. ಯಾವಾಗ ಗುರುಗಳ ಬಗ್ಗೆ ಅವರು ಮಾತಾಡಿದ್ರು ಅವರ ಎರಡೂ ಹೆಗಲು ಹಿಂಗೆ ಇರುತ್ತೆ. ನಾನು ಹಿಂಗೆ ಇದ್ದಿದ್ದೇ ನೋಡಲಿಲ್ಲ ಅವ್ರ ಗುರುಗಳ ಹೆಸರು ಹೇಳಿದಂತಹದ್ದು. ಇದನ್ನ ಮಾಡಿದಂತಹದ್ದು ವ್ಯಕ್ತಿಗಳು ಯಾರು ಅಂದ್ರೆ, ಈ ರೀತಿ ಮಾಡಿದಂಥವರು ಗುರುತತ್ವವನ್ನ ತಿಳ್ಕೊಂಡಿರುವಂಥವರಿಗೆ ಸಾಧ್ಯ. ಅಂತಹ ಒಂದು ಗುರುಗಳಿಗೆ ನಾವು ನಮಿಸ್ತಾ ಇದ್ದೀವಿ ಅಂದ್ರೆ, ಯಥಾ ಚತುರ್ಭಿಃ ಕನಕಂ ಪರೀಕ್ಷ್ಯತೆ ನಿಘರ್ಷಣ ಛೇದನ ತಾಪ ತಾಡನೈಃ ತಥಾ ಚತುರ್ಭಿಃ ಪುರುಷಃ ಪರೀಕ್ಷ್ಯತೆ ತ್ಯಾಗೇನ ಶೀಲೇನ ಗುಣೇನ ಕರ್ಮಣ ಅಂತ ಒಂದು ಮಾತಿದೆ. ಹೇಗೆ ಒಂದು ಬಂಗಾರ ಇದು ಒಳ್ಳೆ ಬಂಗಾರನ ಅಥವಾ ನಕಲಿ ಬಂಗಾರನ ಅಂತ ತಿಳ್ಕೊಳ್ಳೋದು ಅಂದ್ರೆ, ಅದನ್ನ ಏನ್ ಮಾಡ್ತಾರೆ, ನಿಘರ್ಷಣ ಉಜ್ಜುತ್ತಾರೆ, ಛೇದನ ಕಟ್ ಮಾಡ್ತಾರೆ, ತಾಪನ ಬಿಸಿ ಮಾಡ್ತಾರೆ, ತಾಡನ ಹಾರ್ಡ್ ಸಾಫ್ಟ್ ಹೊಡೆದು ನೋಡ್ತಾರೆ. ಹಾಗೆ ಒಬ್ಬ ವ್ಯಕ್ತಿ ಸತ್ಪುರುಷನ ಅವನು ನಮ್ಮ ಧರ್ಮದಲ್ಲಿ ಅವನು ಶ್ರದ್ಧೆ ಇಟ್ಕೊಂಡಿದ್ದಾನ, ನಮ್ಮ ಪರಂಪರೆಯನ್ನ ಅವನು ಒಪ್ಪಿದ್ದಾನ ಅಂತ ತೋರಿಸೋದಿಕ್ಕೆ 4 ಪರೀಕ್ಷೆ. ತ್ಯಾಗೇನ, ಅವನೆಷ್ಟು ತ್ಯಾಗ ಮಾಡಿದ, ಅವನೆಷ್ಟು ಭೋಗ ಮಾಡಿದ, ಅವನಿಗೆ ಯಾವುದೆಲ್ಲ ಬಿರುದುಗಳಿದೆ ಅದೆಲ್ಲ ಮುಖ್ಯ. ಅವನು ತ್ಯಾಗ ಎಷ್ಟು ಮಾಡಿದ್ದಾನೆ. ತ್ಯಾಗೇನ, ಅವನು ಯಾವ ರೀತಿಯಾದ ಒಂದು ಶೀಲನಾಗಿದ್ದ, ಸುಶೀಲನಾಗಿ ಇಡೀ ಜನ್ಮವನ್ನ ರಾಮಾಯಣದಲ್ಲಿ ಹೇಳ್ತಾನೆ, ನನಗೆ ಮೃತ್ಯು ಬಗ್ಗೆ ಭಯ ಇಲ್ಲ, ಆದರೆ ಕೆಟ್ಟ ಹೆಸರು ಪಡಿಬಾರ್ದು ಅನ್ನೋದ್ರ ಮೇಲೆ ನನಗೆ ಒಂದು ಅಪಾರವಾದಂತಹ ಒಂದು ನಂಬಿಕೆ. ನಾವು ಆ ರೀತಿಯಾದ ಪರಂಪರೆಯಿಂದ ಬಂದವರು, ಆ ರೀತಿಯಾದಂತಹ ಸುಚರಿತರು ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು. ತ್ಯಾಗೇನ, ಇಡೀ ಇವತ್ತಿನ ದಿವಸ ನಾನು ಆಸ್ ಅನ್ ಆರ್ಗನೈಸರ್ ನಾನು ಹೇಳ್ತೀನಿ, ಒಬ್ಬರು ದೊಡ್ಡ ಮ್ಯೂಸಿಷಿಯನ್ ಅಥವಾ ಮ್ಯಾಸ್ಟ್ರೋ ಇರ್ತಾರೆ, ದೊಡ್ಡ ವಿದ್ವಾನ್ಮಣಿಗಳು, ಶಿಷ್ಯರನ್ನು ಹೊಂದಿರಲ್ಲ. ಯಾಕೆ ಅಂದರೆ ಶಿಷ್ಯರು ಅತ್ಯಂತ ದೊಡ್ಡದಾಗಿ ಬೆಳೆದು ಬಿಟ್ರೆ ನನಗೇನಾದರೂ ಕುತ್ತು ಬರಬಹುದು ಅನ್ನೋದು ಎಲ್ಲೋ ಒಂದು ಕಡೆ ಇರುತ್ತೆ. ಆದರೆ ನಿಜವಾದ ಗುರುಗಳು ಯಾರು ಅಂದರೆ ಶಿಷ್ಯಾದಿಚ್ಛೇತ್ ಪರಾಜಯಂ. ಶಿಷ್ಯನಿಂದ ಪರಾಜಿತರಾದರೆ ನನ್ನ ಶಿಷ್ಯ ನನ್ನನ್ನು ಸೋಲಿಸಿದ್ದ, ಎಂಥ ದೊಡ್ಡ ಬಿರುದು ಅಂತ ಅನ್ಕೊಳ್ತಾನೆ. ತ್ಯಾಗೇನ ಶೀಲೇನ ಗುಣೇನ, ಅವರ ಗುಣ ಮತ್ತು ಅವರು ನಡೆದಂತಹ ಒಂದು ಪದ್ಧತಿ ಕರ್ಮ. ತ್ಯಾಗೇನ ಶೀಲೇನ ಗುಣೇನ ಕರ್ಮಣ. ಇದನ್ನ ನೀವು ನೋಡಿದ್ದೀರಾ ಸಾಕ್ಷಾತ್ತಾಗಿ ಅಂದರೆ, ಶಿಷ್ಯರನ್ನ ನೋಡಿದರೆ ಗುರುಗಳು ಎಂಥವರು ಅಂತ ತಿಳ್ಕೊಳ್ಳುವಂಥ ಪರಂಪರೆಗೆ ನಾವು ಸೇರಿದ್ದೀವಿ. ಇವತ್ತಿನ ದಿವಸ ಗುರುವಿನ ಆ ಕುಟುಂಬದವರು ಅಂದರೆ ನಮಗೆ ಎಷ್ಟು ಪೂಜ್ಯರು. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಸುಮಾರು 1 ತಿಂಗಳಿಂದ ಇಲ್ಲ ಪದ್ಮಾ ಮಾಮಿ ಬರ್ತಾರೆ, ಅನು ಅಕ್ಕ ಬರ್ತಾರೆ, ಅವ್ರಿಗೆ ಈ ರೂಮ್ ಆಗುತ್ತಾ, ಅವ್ರಿಗೆ ಆ ರೂಮ್ ಆಗುತ್ತಾ, ಅವ್ರಿಗೆ ಇದು ಬರುತ್ತಾ, ಅಷ್ಟು ಸೂಕ್ಷ್ಮದಿಂದ ನೋಡಿ
ಒಂದು ಫೋಟೋ ಎಲ್ಲಿಡಬೇಕು, ಗುರು ಪರಂಪರೆ ಅಂದರೆ ಯಾವ ರೀತಿ ಇರಬೇಕು ಅನ್ನೋಂತಹ ಇದೆಲ್ಲ ಎಲ್ಲಿಂದ ಬಂತು ಅಂದರೆ ಇಬ್ಬರಿಂದ ಬರುತ್ತೆ. ಒಂದು ತಮ್ಮ ತಂದೆ ತಾಯಿಗಳು, ಎರಡನೇದು ಗುರು. ಈ ಇಲ್ಲಿರುವಂತಹ ಅವರ ಶಿಷ್ಯ ಪರಂಪರೆ ಇದೆಲ್ಲವೂ ಕೂಡ ಅದ್ಭುತವಾಗಿ ಒಂದು ಸೇರಿಕೊಂಡು ಇವತ್ತು ಅದರ ಜೊತೆ ಈ ಜಾಗದಲ್ಲಿ ನಡೆಸುವಂತಹದ್ದು ಅನ್ನೋದು ನನಗೂ ಒಂದು ದೊಡ್ಡ ಭಾಗ್ಯ. ಯಾಕೆ ಅಂದರೆ ಇಂತಹ ಜಾಗದಲ್ಲಿ ಯತಿ ಪೂಜ್ಯರುಗಳು ಬರುವಂಥದ್ದು, ಅತ್ಯಂತವಾದಂತಹ ಒಂದು ನಂಬಿಕೆಯಿಂದ ಇಟ್ಕೊಂಡಿರುವಂಥವರಿಗೆ ಯತಿಗಳ ಆಗಮನ ಅಂದರೆ ತೃಪ್ತಿ ರೀತಿ ವೃಷ್ಟವು ಅಂತ. ಭಗವಂತನಿಗೆ ತೃಪ್ತಿ ಆಯಿತು ಅಂದರೆ ಯತಿಗಳು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಸುಭಿಕ್ಷ ಅನ್ನೋದಿಕ್ಕೆ ಇನ್ನ ಪೂಜ್ಯರು ಇನ್ನ ಬಂದು ಇಳೀತಾ ಇದ್ದಾರೆ. ಅಷ್ಟೊತ್ತಿಗೆ ಪುಷ್ಪವೃಷ್ಟಿ ಯಾರನ್ನೂ ನೆನೆಸಲಿಲ್ಲ, ಯಾರು ನೆಂದು ತೊಪ್ಪೆ ಆಗಲಿಲ್ಲ. ಆದರೆ ಅಲ್ಲಲ್ಲಿ ನಮಗೆ ಸಿಂಪಡಿಸಿ ನಮ್ಮ ಪಾಪಗಳೆಲ್ಲ ಹೋಗುವಂಥ ಪುಣ್ಯ ನೀರು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿದ ತರಹ ಅಂಥವರ ಆಗಮನ. ಜೊತೆಗೆ ಎಲ್ಲ ಹಿರಿಯ ವಿದ್ವನ್ಮಣಿಗಳು ಮತ್ತು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥವರು ಎಲ್ಲರ ಜೊತೆ ಇವರ ಶಿಷ್ಯ ಪರಂಪರೆಯ ಜೊತೆಗೆ ಸನ್ಮಿತ್ರರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಇಡೀ ಗುರು ಪರಂಪರೆಯನ್ನು ನಾನು ಅತ್ಯಂತವಾದಂತಹ ವಿನಮ್ರವಾದಂತಹ ಬುದ್ಧಿಯಿಂದ ನಮಸ್ಕರಿಸಿ, ಆ ಗುರುತತ್ವ ಯಾವತ್ತೂ ನಮಗೆ ದಾರಿದೀಪವಾಗಿ ಸನ್ಮಾರ್ಗವನ್ನೇ ತೋರಿಸುವಂಥ ರೀತಿಯಲ್ಲಿ ಆಗಲಿ ಅಂತ ನಾನು ಶಾರದಾಂಬನವರ ವೆಂಕಟೇಶ್ವರ ಸ್ವಾಮಿಯ ಆಚಾರ್ಯರ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಎರಡು ಮಾತುಗಳನ್ನು ಭಗವದರ್ಪಣೆ ಮಾಡ್ತಾ ಇದ್ದೀನಿ. ಈಗ ಜನ್ಮ ಶತಮಾನೋತ್ಸವ, ನಮ್ಮ ಗುರುಗಳ ಜನ್ಮ ಶತಮಾನೋತ್ಸವ ನವೆಂಬರ್ 2022ರಿಂದ ನಾವು ಶುರು ಮಾಡಿದೆವು. ಅಖಂಡವಾಗಿ ಎಲ್ಲ ದೇಶಗಳಲ್ಲೂ ಎಲ್ಲೆಲ್ಲಿ ನಮ್ಮ ಗುರುಗಳ ಶಿಷ್ಯರಿದ್ದಾರೋ ಅಲ್ಲೆಲ್ಲವೂ ಮಾಡಿ, ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲ ಕಡೆಯೂ ಮಾಡಿ, ನಮ್ಮ ದೇಶದಲ್ಲಿ ಜನ್ಮಭೂಮಿ, ನಮ್ಮ ಗುರುಗಳ ಜನ್ಮಭೂಮಿ ಪಾಲಘಾಟ್, ಅಲ್ಲಿ ನಾವು ಮೇನಲ್ಲಿ ಮಾಡಿದೆವು. ಕರ್ಮಭೂಮಿ ತಿರುವನಂತಪುರ, ಅಲ್ಲೂ ನಾವು ಸೆಪ್ಟೆಂಬರಲ್ಲಿ ಮಾಡಿದೆವು. ಮಾಮಿ ಸಿಂಗಲ್ ಹ್ಯಾಂಡೆಡ್ ಆಗಿ, ಮಾಮಿ ಅನ್ನೋ ಅಕ್ಕ 35 ಕಚೇರಿಗಳು ಸುಮಾರು 2 ತಿಂಗಳ ಕಾಲ ಚೆನ್ನೈಯಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಮಾಡಿದ್ದಾರೆ. ಅದು ತುಂಬ ದೊಡ್ಡ ವಿಷಯ. ಅದು ಎಲ್ಲ ಆಮೇಲೆ ಹೈದರಾಬಾದಲ್ಲಿ ನಡೀತು, ಅನುವಕ್ಕ ಮಾಡಿದ್ರು. ಸುಮಾರು ಕಡೆ ನಮ್ಮ ದೇಶದಲ್ಲಿ ಸುಮಾರು ರಾಜ್ಯಗಳಲ್ಲಿ ಈ ವರ್ಷ ಪೂರ್ತಿ ನಡೆದುಕೊಂಡು ಬಂತು. ಸರಿ, ಇಲ್ಲಿ ಇಂಥ ಒಂದು ಅತ್ಯಂತ ಒಂದು ಪವಿತ್ರವಾದ ಜಾಗ ನಮ್ಮ ಸುರಭಾರತಿ, ಇಲ್ಲಿ ನಾನು ನಮ್ಮ ಪದ್ಮಾಮಾಮಿ ಪರ್ಮಿಷನ್ ತಗೊಂಡು ಇಲ್ಲಿ ಆಗಲೇಬೇಕು. ಇಲ್ಲಿ ಒಂದು ಎಲ್ಲ ಮುಂದೆ ಕೂತಿದ್ದಾರೆ ನೋಡಿ, ಎಲ್ಲ ಹಿರಿಯ ವಿದ್ವಾಂಸರು. ಇದು ಬರೀ ನಾವು ಶಿಷ್ಯರು ಪ್ರಶಿಷ್ಯರು ಮಾಡಿರೋದಲ್ಲ. ಇಟ್ಸ್ ಎ ಫ್ರೆಟರ್ನಿಟಿ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಆಡಿಯನ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಸ್ಟೂಡೆಂಟ್ಸ್ ಆಫ್ KVL ಮಾಮ, ಎವ್ರಿಬಡಿ. ಯಾಕಂದರೆ ನಾನು ಹೇಳಿದ ತಕ್ಷಣ ಸುರೇಶ್ ಸರ್ ನಾಳೆ ಬೆಳಗ್ಗೆ ಬರಬೇಕಾಗಿತ್ತು. ಅವ್ರು ಇಲ್ಲ ನಾನು ಬಂದು ಮಾತಾಡಲೇಬೇಕು, ನಾನು ಬರ್ತೀನಿ ಅಂದರು. ಅರ್ಜುನ್ ಕುಮಾರಣ್ಣ ಮೊನ್ನೆ ಆಗಲೇ ಕಚೇರಿಗೆ ಬಂದಿರು, ಇಲ್ಲ ನಾನು ಮಾಮಿ ನೋಡಲೇಬೇಕು, ನಾನು ಬರಲೇಬೇಕು ಅಂತಂದರು. ಹೀಗೆ ಎಲ್ಲ ನೀವೇ ನೋಡಿದ್ದೀರಿ. 4-5 ದಿವಸದಿಂದ TKV ರಾಮಾನುಜಾಚಾರ್ಯರು, ಪತ್ರಿ ಸತೀಶ್ ಕುಮಾರ್, ಎಲ್ಲರೂ ನಮ್ಮ ಚಾರ್ಲತಾ ರಾಮಾನುಜನ್. ಅಂದರೆ ಯಾಕೆ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ನಮ್ಮ ನಾಡಿನ ಎಲ್ಲ ಕಲಾವಿದರು, ನಮ್ಮ ದೇಶದ ಎಲ್ಲ ಕಲಾವಿದರು ಬಂದು ನಮ್ಮ ಜೊತೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಇದು ನಾವು ಮಾತ್ರ ಮಾಡಿದ್ದಲ್ಲ, ಎಲ್ಲರೂ ಸೇರಿ ಮಾಡಿರೋದು. ಈಗ ಗುರುವಂದನೆ, ಒಂದೇ ಒಂದು ವಿನಂತಿ ಎಲ್ಲರಲ್ಲೂ. ನಮಗೆ ಇದು ಅತ್ಯಂತ ಒಂದು ಇಟ್ಸ್ ಎ ವೆರಿ ಸ್ಪೆಷಲ್ ಡೇ ಫಾರ್ ಅಸ್. ಎದ್ದು ನಿಂತು ಚಪ್ಪಾಳೆಯೊಂದಿಗೆ ನಮ್ಮ ಗುರುವಂದನೆ ನಮ್ಮ ಪದ್ಮಾಮಾಮಿಗೆ ಮಾಡುವಾಗ ಎದ್ದು ನಿಂತು ಚಪ್ಪಾಳೆ ಮಾಡಬೇಕು ಅಂತ ನನ್ನ ವಿನಂತಿ.
ವೇದಬ್ರಹ್ಮಶ್ರೀ ಶ್ರೀನಿವಾಸನ್ ಅವರಿಗೆ ಸ್ವಾಮಿಗಳು ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. All the Rasikas today. I will be reading out on behalf of my mother her reply. My Ananta Koti pranams at the lotus feet of His Holiness Shri Shri Yatiraja Ramanuja Mahadeshika Swami, the dear Swami of Melkote. My humble pranams to all the Rasikas of music. Best wishes to all the Sangeeta Vidyarthis. I would like to express my heartfelt gratitude to His Holiness for this blessing and this honor. I have felt that there is some connection between me and Ramanujacharya and his Vamshavali for many lifetimes. This is something I have noticed. The students of my husband and Guru, Sangeeta Kalanidhi Nada Yogi K.V. Narayan Swami, have been devoted to him in his lifetime and to me as not only Sishyas but as sons would be. They work so hard at their music in spite of a tight work schedule. My love and blessings is and will always be there for them. Tyagaraja Swami, in his composition Abrahma Bhakti, in the Anupallavi says, Tirupatalanu nilpi kanti reppavalanu gaaju nama na Abrahma Bhakti. Similarly, this bhakti which the students have towards their Guru will protect them and their families like the eyelid protects the eye. My heartfelt thanks to all the musicians who have participated in the centenary celebrations and have made my children and their children. Amma uses the word children because Bhagwan Shri Sati Sai Baba calls your own children as Kama Putras and Putris. And the ones that you pass the Vidya to are called Prema Putras and Prema Putris. And hence, Amma uses the word Prema Putras. Their sincere work and made this program a grand success. I conclude by thanking the Rasikas for supporting us all by their esteemed presence all these 4 days. Srimati Padmanarayan Swami. Because I have seen them from the time they were 10 years old. And they have done a stupendous job. It is not a job, it is an offering. And when we did this in Chennai, the Naradiya Guru Parampara, the portraits of all the Gurus
were done in charcoal by a budding artist. And so here when they, and all the students have bought those portraits. So here the students have made it this way, and it is fantastic. And I know how difficult it must have been for them, in spite of their work life and family life. But in spite of that, they take care of my mother even more than I would. And rightly, they are my sons, and I am only her daughter. But fortunately, since my mother is my guru, I am also her student. So, thank you once again for being here, and my particular thanks to the parents of the students. All these children are my parents' grandchildren. So I would like to personally thank the parents for bringing them to this Naradiya Guru Parampara and spending so much of time, especially in today's life. I know how hard it must be with your own work schedule to bring your children for the classes. So I would like to thank you from the bottom of my heart. Their lives will be enriched by this music. Thank you once again. ಶ್ರೀ ಗುರುಭ್ಯೋ ನಮಃ. ಒಂಥರ ಗಂಧರ್ವ ಲೋಕ ಇದ್ದಂಗಿದೆ. ಇಲ್ಲಿ ನನ್ನ ಅನಿಸಿಕೆಗಳು ಹೇಳಬೇಕು ಅಂತ ಪಟಾಭಿ ಕೇಳ್ಕೊಂಡಿದ್ದಾರೆ. ಸೊ ಮೊದಲು ಪರಮಪೂಜ್ಯ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು, ಮಾಮಿಗೆ ನಮಸ್ಕಾರಗಳು, ಶ್ರೀನಿವಾಸ್ ಜಿ ಅವ್ರಿಗೆ ನಮಸ್ಕಾರಗಳು. KVN ಮಾಮ ಅಂದರೆ ಒಂದು ಎಮೋಷನ್. ಅದು ಯಾವ ಥರ ಎಮೋಷನ್ ಅಂದರೆ ಸಂಗೀತದ ಎಮೋಷನ್ನು, ರಾಗದ ಎಮೋಷನ್ನು, ಲಯದ ಎಮೋಷನ್ನು. ಅದರಲ್ಲಿ ಅವರು ನಮ್ಮನ್ನು ಈಜಿಸ್ಬಿಟ್ರು. 1987ರಲ್ಲಿ ನಾನು ಮೊದಲು ಅವರಿಗೆ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಕಚೇರಿ ನುಡಿಸಿದ್ದೆ. ಬಟ್ 87ರಲ್ಲಿ ಅವರು ಬೆಂಗಳೂರಲ್ಲಿ ನನ್ನನ್ನು ಒಂದು ಕಚೇರಿಗೆ ಹಾಕೋತೀನಿ ಅಂತ ಒಂದು ಟೆಸ್ಟ್ ಇಟ್ಟರು. ಯಾವುದೋ ಒಂದು ಹೋಟ್ಲಿಗೆ ಬರೋಕ್ಕೆ ಹೇಳಿಬಿಟ್ಟು ಮಾಮಿನೋಗಿದ್ದರು. ವಾಶಿ ಈ ವಾಶಿ ಅಂದರು. ಸೊ ನಾನು ನುಡಿಸ್ದೆ. ಸೊ ಅವರು ಮಾಮಿ ಹತ್ರ ಹೇಳಿದ್ರು, ಪಾರೆ ವಲದು ಎಡದ ಪಕ್ಕ ಒಳದ ಪಕ್ಕ ಪ್ರಿಶೇಂದ್ರಿಗೆ ಪಾರೆ ಅಂತ ಹೇಳಿದ್ರು. ಅಷ್ಟೇ. ಇಮಿಡಿಯೇಟಾಗಿ ಒಂದು ಆವಾಗೆಲ್ಲ ಫೋನ್ ಇರಲಿಲ್ಲ. ಹಿ ರೋಟ್ ಮೀ ಎ ಲೆಟರ್, ಒಂದು ಕಾರ್ಡ್. ಆ ಕಾಲದಲ್ಲಿ ಕಾರ್ಡ್ ಇತ್ತು. ನೀವಂದು இந்த இடத்துல வாசி, ஃபோர்ட் ஸ்கூலில் எனக்கு வாசி. ಸೊ ದಿಸ್ ವಾಸ್ ಇಟ್. ಫೋರ್ಟ್ ಹೈಸ್ಕೂಲ್ ಕಚೇರಿನಲ್ಲಿ ತಿರುವಡಿ ಚರಣಂ ಒಂದು ಕೀರ್ತನೆ ಹಾಡಿದ್ರು. ತುಂಬ ಅನುಭವಿಸಿ ನನ್ನನ್ನು ಕೇಳಿದ್ರು. ತಿರುವಡಿ ಚರಣಕ್ಕೆ ನಾನು ನುಡಿಸಿದಾಗ ಅಡುತ್ತ ದಿನ ಎಡುತ್ತೆ ಅದಕ್ಕೆ ಹೆಂಗೆ ನುಡಿಸ್ಬೇಕು ಅಂತಲ್ಲ. ಕಚೇರಿ ಆದಮೇಲೆ ಒಂದು ಪಾಠ, ನೀ ಇಪ್ಪಡಿ ವಾಸಿಚೆ ಒಣ್ಣಾಂಗಾಲದಲ್ಲಿ ವಾಸಿ, ಅದೋட ಸೌಖ್ಯಮೇ ಬೇರೆ, ಒಂದೇ ಕಾಲದಲ್ಲಿ ನುಡಿಸು ಅಂತ ಗ್ರೇಟ್ ಅಡ್ವೈಸ್. ಇವತ್ತಿನ ತನಕ ಫಾಲೋ ಮಾಡ್ತಿದ್ದೀನಿ ನಾನು ಟು ಸಮ್ ಎಕ್ಸ್ಟೆಂಟ್. ಮತ್ತು ಇವತ್ತು ಇನ್ನೊಂದು ಹೇಳಬೇಕು ನನಗೆ, ಇಟ್ಸ್ ಕ್ವೈಟ್ ನಾಸ್ಟಾಲಜಿಕ್. ನಾನು ಸುರೇಶು ಇಲ್ಲಿ ನಾನು ಫೋರ್ಟ್ ಹೈಸ್ಕೂಲನ್ನು ನುಡಿಸಿ 1987ರಲ್ಲಿ ನುಡಿಸಿದೆ. 88ರಲ್ಲಿ ಕೃಷ್ಣಗಾನ ಸಭಾ ಕಚೇರಿ. ಇಟ್ಸ್ ಸೋ ನಾಸ್ಟಾಲಜಿಕ್ ದಟ್ ಐ ಸೀಯಿಂಗ್ ಸುರೇಶ್ ಹಿಯರ್ ಇನ್ ದಿಸ್ ಫಂಕ್ಷನ್. ಅಲ್ಲಿ ವಿಲೋಮ ಚಾಪು, ನಿನ್ನುವಿನಾಗಾಮರಿ, ಅಂಬನನ್ನು ಬ್ರೋವವೆ. ಫಸ್ಟ್ ಟೈಮ್ ಐ ಆಮ್ ಲಿಸ್ನಿಂಗ್ ಟು ಅಂಬನನ್ನು ಬ್ರೋವವೆ. ಎಲ್ಲಿ ಕೈ ಇಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸರ್ ಜಸ್ಟ್ ಟುಕ್
me with him. ಅಷ್ಟೇ ಹೇಳೋಕ್ಕಾಗೋದು. such ಡಿವೈನ್ ನೇಚರ್ ಆಫ್ KVN ಮಾಮ. ಅದಾದಮೇಲೆ ಸರ್ಗೆ ನನ್ನ ಮೇಲೆ ತುಂಬ ಪ್ರೀತಿ ಜಾಸ್ತಿಯಾಗಿ ಈ ಸೆಟ್ ಇವ நிறைய வாசிக்கணும் கேளு, பாலகாட் மணியரை கேளு, உங்கள் குருநாதர் சிவராமன் சாரை கேளு, பாலகாட் ರಘು ಸಾರ ಕೇಳು, ಇವೆಲ್ಲ ಎಪ್ಪಡಿಯೆಲ್ಲ ವಾಚಿರ್ಕ ಹೇಗೆಲ್ಲ ನುಡಿಸಿದ್ದಾರೆ ಅದನ್ನು ನೀನು ಫಾಲೋ ಮಾಡು. ಈ ಭಾಷೆ ಅಂತ ಸುಮಾರು ಕಚ್ಚಿಗಿರೋದು, ನಾಟ್ 1 or 2. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕಾನ್ಸರ್ಟ್ ವಾಸ್ ಅ ಎಕ್ಸಾಮಿನೇಷನ್ ಬಿಕಾಸ್ ಐ ಡಿಂಟ್ ನೋ ವಾಟ್ ಹಿ ವಾಸ್ ಸಿಂಗಿಂಗ್. ಯಾವುದ್ರಲ್ಲಿ ತನಿ ಬಿಡ್ತಾರೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಅನ್ ಎಕ್ಸಾಮಿನೇಷನ್ ವಿಚ್ ಐ ಹ್ಯಾಡ್ ಟು ಟೇಕ್ ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಪಾಸ್ಡ್ ಇಟ್. ಐ ಆಮ್ ಸೋ ಹ್ಯಾಪಿ ವಿತ್ ದಿಸ್ ಆಶೀರ್ವಾದ. And I am very thankful for Pattabi for giving me this occasion to talk a little bit, because in our Doddu Sagar, our ಬಗ್ಗೆ ಮಾತಾಡಬೇಕಂದ್ರೆ it's going to be session after session. I can keep on talking about every topic. So I am happy that I have been given this opportunity. Namaskar. I just remembered one very important thing sir told. கிருஷ்ணகான சபா கச்சேரியில் he said இனிமேலேருந்து உன் பேரை வந்து அர்ஜுன் குமார் அப்படின்னு சொன்னார். அது வரைக்கும் நான் ஏ குமாராக தான் இருந்தேன். அவர் சொன்னார், உங்கள் அப்பா வந்து பழனி சாரோட சிஷ்யர், அதனால் நீ வந்து இனிமேலேருந்து குமார் அப்படின்னு வச்சுக்காது, நிறையா குமாருக்கு இருக்கா, யூ நீட் a separate identity. He gave me a professional identity and from that day I was called Arjun Kumar. ನಮಸ್ಕಾರ. ಒಂದು ಜ್ಞಾನ ಭಾನುವಿಗೆ ಆರತಿ ಮಾಡುವುದು ಎಷ್ಟು ಅಜ್ಞಾನ ಅಂತ ನನಗೆ ಗೊತ್ತು. ಬಟ್ ಆ್ಯಸ್ ಪಟಾಬಿ ಹ್ಯಾಸ್ ಗಿವನ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಆಲ್ಸೋ ಹ್ಯಾಸ್ ಕಮ್ಯಾಂಡೆಡ್ ಟು ಮೀ ಟು ಸೇ ಎ ಫ್ಯೂ ವರ್ಡ್ಸ್ ಅಬೌಟ್ ದ ಜ್ಞಾನ ಭಾನು. ವೆಲ್, an ಅಜ್ಞಾನಿ ಕ್ಯಾನ್ ಆಲ್ಸೋ ಡೂ an ಆರತಿ. ಈಸ್ ನಾಟ್ ಪ್ರಿವೆಂಟೆಡ್ ಫ್ರಮ್. ಸೊ ಐ ಆಮ್ ಟ್ರೈಂಗ್ ಟು ಡೂ ದಟ್. தெளிவு குருவின் திருவுரு காண்டல், தெளிவு குருவின் திருநாமம் செப்பல், தெளிவு குருவின் திரு வார்த்தை கேட்டல், தெளிவு குருவின் திரு ஒரு சிந்தித்தல் தானே. When I see all these disciples of Sri KVN Mama, I only see the entire Sagara has turned towards the Jnana Bhanu I was mentioning about, to do Aradhane. I am too small to speak about the grandeur of KVN Mama, but I was also one ant who had the grace of this wonderful phenomenon of KVN Mama. Unknowingly, I was also taken along into the graceful wings of KVN Mama, and whatever I am today, there has been a milestone stage in my career. That was the stage when I was associated with KVN Mama, and every concert I played with him was an unforgettable experience of, as Arjun rightly said, learning. It's nothing more than that. And that probably has chiseled us, like me and Arjun, to what we are today. To do the optimum, don't do anything unwanted. ಅನಾವಶ್ಯಗಳು ಬಿಡುವುದು ತುಂಬ ಅವಶ್ಯ ಒಂದು ಸಂಗೀತ ವಿದ್ವಾನಿಗೆ. ಅದು ನಮಗೆ ಕಲಿಸ್ಕೊಟ್ಟವರು ಸತ್ಯವಾಗಿ KVN ಸರ್. See, what a great connection we got because of him. Because he had seen the best of our Carnatic music and he has grown, and he just not passed on those wonderful, invaluable things to his disciples, but to the accompanying musicians, even of his age, his times, and also shared it with, blessed it on people like us who were growing. ದೊಡ್ಡವರೆಲ್ಲ ಹೇಳೋದು ನಾನು ಕೇಳಿದ್ದೀವಿ. KVN Mama ಬಗ್ಗೆ ಅವರು ಹೇಳೋದು ಏನಂದರೆ 2-3 ವಿಷಯಗಳು தப்பிருந்தா மன்னிச்சுக்கணும். பெரியவா சொல்லி கேட்டிருக்கேன், செல்லோடி மாமாங்கலேருந்து அவெல்லாம் பேசுவா, அதை நான் கூட இருந்து கேட்டிருக்கேன். அந்த காலத்தில் வந்து ஓப்பன் த்ரோட்டட் சிங்கிங் தான். தமிழில் பேசுகிறேன். இஃப் யூ நீட் ஐ கேன் ஸ்பீக் இன் இங்கிலீஷ் ஆல்சோ. ஓப்பன் த்ரோட்டட் சிங்கிங்கில் தான் வந்துட்டுருக்கோம். அதுக்கப்புறம் இந்த வாய்ஸ்
மாடுலேஷன், ஆர்டிகுலேஷன், அந்த சின்னது பெருசு காமிச்சு அந்த வாய்ஸோட ஒரு சுகானுபவத்தை கொண்டு வந்து ஒரு மெடிடேட்டிவ் ஃபீல் வருது அப்படிங்கிறது வந்து ப்ராபப்ளி கெவின் மாமா வாஸ் த ஃபர்ஸ்ட் ஒன் டு டூ தட் இன் ஹிஸ் டைம்ஸ். And they also used to say Mama was the only musician who could blend very beautifully the influences of Veena Dhanammal into the grandeur of Ariyakudi Bani and make it his own, a very fresh Kevian Bani. You can, probably as a Rasika I can say, if you see all the descendants of Ariyakudi Bani, Kevin Mama definitely and only one that stands out. And that is because he has this much of followers, disciples, and this generations will go on and on forever. இது நிலைச்சு இருக்கும். மாமாவோட அந்த மனசு ரொம்ப பெருசு. இன்ஃபேக்ட் அதை பற்றி நான் சொல்லணும்னா he always has a very big heart for children like us, like me or Arjun. Whenever I have traveled with him, he always cared for what I would eat, what I would desire to eat. பார்த்து சொல்லுவார், இதை பார்த்து இந்த ஊரில் இது நல்லா இருக்கும் அப்படின்னு ஒரு ஒன்றுத்தையும் கவனித்து சொல்லக்கூடியவர். அனுவுக்கு எப்படி அப்பாவோ அந்த மாதிரி என்னையும் அவர் பார்த்துட்டு பல விஷயங்களை பண்ணியிருக்கார். இன்ஃபேக்ட் ஹீ இஸ் ஆல்சோ எ ஃபுட்டி. மாமி கண்ட்ரோல் இருந்தால் மாமா would have enjoyed more, பட் மாமி தான் வந்து மாமாவை காப்பாற்றினதுக்கு அப்படியே ப்ரொடெக்ட் பண்ணி கொண்டு வந்தது. He always likes to eat a lot. Eat very specific things, tasteful things. He had a very beautiful tongue, tasteful tongue for it. நான் கச்சேரி வாசிச்சவர்கிட்ட நான் சொன்னேன் அனாவசியங்கள் தவிர்க்கிறது அப்படின்னுட்டு ஒரு பிரத்யட்சமான ஒரே ஒரு எக்ஸாம்பிள் சொல்கிறேன். மயிலாப்பூர் ஃபைன் ஆர்ட்ஸில் ரகு சாரோட நான் வாசிக்கிறேன். இன்ஃபேக்ட் அவர் காரணம் நான் வந்து ரகு சாரோடையும் சிவராம சாரோடையும் நிறைய வாசிக்கிறதுக்கான சந்தர்ப்பம் கிடைச்சிது. அவர்கிட்ட அறிமுகப்படுத்தினதே ஸ்ரீ டிச்சு நரேந்திரன் அவருக்கு நான் கடமைப்பட்டிருக்கேன். அந்த பர்டிகுலர் கட்சியில் வருகலாம பாடியிருக்கேன், மாஞ்சி பாடி. ஆடியன்ஸில் பல பேர் கண்ணில் ஐ கேன் சி தி டியர்ஸ். அவளை தாங்க முடியாமல் ஆனந்த கண்ணீர் அந்த பாட்டை கேட்டதோட எமோஷ்னல் அவுட்போர் ஐ குட் சி இந்த ஆடியன்ஸ். நிறைஞ்சிருக்கிற ஒரு சபை அன்றைக்கி வருகலாமா பாடியிருக்கேன். நான் வந்து ஏதோ 2 மணி நேரத்தில் அந்த ஸ்ருதி காமிச்சிட்டும் ஒன்றுமே பண்ணவே இல்லை, பாட்டில் சேரவே இல்லை. நான் அங்கங்கே ஏதோ ஒரு இடத்துல ஒரு செக்ஷன் வரும்போது ஸ்ருதி காமிச்சிட்டு நிறுத்திருக்கேன். அந்த பாட்டு முடிஞ்ச உடனே ஸ்பெசிஃபிக்காக ரகு சார் பக்கம் ஒரு திரும்பி எப்படி ஞானமாக வாசிச்சான் பார்த்தியான்னு. வாஸ்தவம் நான் வாசிக்கவே இல்லை, வாசிச்சது அந்த 1-2 இடம் தான். Which means this is how you should accompany aesthetically to songs like this. பாட்டு ஆரம்பித்த உடனே ஃபுல்லாக உட்காந்து சொல்ல போட்டு ஒப்பறது வாசிக்க கிடையாது. ஸ்பொராடிக்காக வாசிக்கணும், எங்கே தேவையோ அங்கே வாசிக்கணும், எங்கே ವಾಸಿಕೂಡಾದು ಅங்கே ವಾಸಿಕೂಡಾದು. ಎಲ್ಲಿ ಬಾರಿಸಬಾರ್ದು, ಎಲ್ಲಿ ನುಡಿಸಬಾರ್ದು, ಅಲ್ಲಿ ಸುಮ್ಮನೆ ಇರಬೇಕು. ಎಲ್ಲಿ ನುಡಿಸ್ಬೇಕು ಅಲ್ಲಿ ನುಡಿಸ್ಬೇಕು, ಹಂಗೆ ಸುಮಾರು ಹೋಗக்கூடாது. இதெல்லாம் வந்து ப்ராக்டிக்கல் எக்ஸாம்பிள், ப்ராக்டிக்கல் ட்ரைனிங் ஹி கேவ் அஸ் ஆன் ஸ்டேஜ். இன்னும் சொல்லிகிட்டே போகலாம். லைக் அர்ஜுன் said, கச்சேரி and this wonderful opportunity of playing here and in this wonderful divine place like Surabharati, to perform a concert and to speak about the one and only Kevin Mama was a great blessing. Thank you very much. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಕಳೆದ 3 ದಿವಸಗಳಿಂದ ನಮ್ಮ ಕಲ್ಯಾಣ ನಗರಿ ಬೆಂಗಳೂರು ತಂಪಾಗಿದೆ, ಮೋಡ ಕವಿದ ವಾತಾವರಣ ಇದೆ, ತುಂತುರು ಮಳೆ ಬರ್ತಾ ಇದೆ, ನೆಮ್ಮದಿಯ ಒಂದು ಅನುಭವ ಎಲ್ಲರಿಗೂ ಆಗ್ತಾ ಇದೆ. ನಾನು ಯೋಚನೆ ಮಾಡಿದೆ, ಯಾಕೆ ಈ ರೀತಿಯ ಒಂದು ನೆಮ್ಮದಿಯ ವಾತಾವರಣ ನಗರದಲ್ಲಿ ಸೃಷ್ಟಿಯಾಗಿದೆ ಅಂತ. ಆವಾಗ ನನಗೆ ನೆನಪಾಯಿತು, ಪಾಲ್ಗಾಡಿನ KV ನಾರಾಯಣ ಸ್ವಾಮಿಯವರ ಶತಮಾನೋತ್ಸವ ಸಮಾರಂಭ ಬೆಂಗಳೂರು ನಗರದಲ್ಲಿ ನಡೀತಾ ಇದೆ ಅಂತ. ಯಾಕೆಂದರೆ ನಾರಾಯಣ ಸ್ವಾಮಿಗಳ ಸಂಗೀತ ಅಂತಹ ನೆಮ್ಮದಿಯನ್ನು ಕೊಡುವಂತಹ ಸಂಗೀತ ಅದು.
ಅದರ ಅನುಭವವೇ ವಿಶಿಷ್ಟವಾದಂಥದ್ದು. ಒಂದು ನದಿ ಜುಳು ಜುಳು ಅಂತ ಹರಿತಾ ಪಕ್ಕದಲ್ಲಿರುವಂಥ ವೃಕ್ಷಗಳಲ್ಲೆಲ್ಲ ಪಕ್ಷಿ ಸಮೂಹ ಇದ್ದರೆ KVN ಮಾಮ ಬಂದು ಶುರು ಮಾಡಿದ್ರೆ ಆ ನದಿ ಹರಿಯೋದು ನಿಲ್ಲುತ್ತೆ, ಪಕ್ಷಿಗಳ ಕಲರವಲೆಲ್ಲ ನಿಂತೋಗುತ್ತೆ, KVN ಅವರ ಸಂಗೀತವನ್ನು ಪ್ರಕೃತಿ ಕೇಳುತ್ತೆ. ಅವರ ಸಂಗೀತದ ವಿಶಿಷ್ಟತೆ ಅಂತಹದ್ದು. ಅವರ ಶತಮಾನೋತ್ಸವವನ್ನು ಸುರಭಾರತಿ ಸುಂದರವಾದಂತಹ ಸಭಾಭವನದಲ್ಲಿ ನಡೆಸ್ತಾ ಇದ್ದಾರೆ. ನನಗೆ ಒಂದು ಸಲ ಅನ್ನಿಸ್ತು, ಇದನ್ನು ಯಾಕೆ ಬೆಂಗಳೂರಿನ ಮಧ್ಯಭಾಗದ ಯಾವುದಾದ್ರೂ ಸಭಾಭವನದಲ್ಲಿ ಮಾಡಬಹುದಾಗಿತ್ತಲ್ಲ, ನಮ್ಮ ಸಂಸ್ಕೃತಿ ಭವನದಲ್ಲೇ ಮಾಡಬಹುದಾಗಿತ್ತಲ್ಲ ಅಂತ ಯೋಚನೆ ಬಂದಿತ್ತು. ಆದರೆ ಇಲ್ಲಿ ಬಂದ ಮೇಲೆ ನನಗೆ ಅನ್ನಿಸ್ತು ನನ್ನ ಯೋಚನೆ ಸುಳ್ಳು. ಯಾಕೆಂದರೆ ಇಂತಹ ಒಂದು ಭವ್ಯವಾದಂತಹ ಸುಂದರವಾದಂತಹ ಈ ಒಂದು ಸಾನ್ನಿಧ್ಯ ಇರುವಂತಹ ಕ್ಷೇತ್ರದಲ್ಲಿ ನಮ್ಮ ಸಂಗೀತ ಕಲಾನಿಧಿ KVN ಅವರ ಶತಮಾನೋತ್ಸವ ಆಗಿದ್ದು ಅತ್ಯಂತ ಅರ್ಥಪೂರ್ಣವಾದ್ದು ಅಂತ ನಾನು ಅನ್ಕೊಂಡೆ. ಅತ್ಯಂತ ಭವ್ಯವಾದಂತಹ ಭವನ. ಹೇಗೆ KVN ಅವರ ಸಂಗೀತ ಪರಂಪರೆಯಂತಹ ಭವ್ಯವೋ ಈ ಸಭಾಭವನವು ಅಂತಹ ಭವ್ಯವಾದದ್ದು. ಶೃಂಗಗಿರಿಯ ಶಾರದೆಯ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ, ಸಪ್ತಗಿರಿನಾಥನಾದಂತಹ ಶ್ರೀನಿವಾಸನ ಸಾನ್ನಿಧ್ಯ ಕ್ಷೇತ್ರ. ಇಡೀ ಭವನ ಸರಸ್ವತಿಯ ಯಂತ್ರದ ಆಕಾರದಲ್ಲಿರುವಂತಹ ಭವನ. KVN ಅವರು ಸರಸ್ವತಿಯ ಉಪಾಸಕರು, ಸಂಗೀತದ ಉಪಾಸಕರವರು. ಸುಮ್ಮನೆ ಕಲಾವಿದರು ಅಂತ ಹೇಳಿದ್ರೆ ಆಗೋದಿಲ್ಲ, ಅವರು ಉಪಾಸನೆ ಮಾಡಿದಂಥವರು. ಅವರಿಗೆ ಸರ್ವಸ್ವವೂ ಸಂಗೀತ ಆಗಿತ್ತು. ಸಂಗೀತ ಸರಸ್ವತಿ ಅವರ ನಾಲಿಗೆಯಲ್ಲಿ ಕುಣಿದಾಡ್ತಾ ಇತ್ತು. ಇವತ್ತು ನಾವು ಮಲ್ಲೇಶ್ವರದಿಂದ ಇಲ್ಲಿಗೆ ಬರುವ ತನಕ ನಮ್ಮ ಡಾಕ್ಟರ್ ರಘುನಂದನ್ ಅವರನ್ನು ಡಾಕ್ಟರ್ KVN ಅವರ ಸಂಗೀತದ ಧ್ವನಿಮುದ್ರಿಕೆ ಕೇಳಿಸು ಅಂತ ಹೇಳ್ತಾ ಇದ್ದೆ. ಶಂಕರಾಭರಣದ ರಾಗ ತಾನ ಪಲ್ಲವಿಯನ್ನು ಕೇಳಿದೆ, ರಾಗಮಾಲಿಕೆ ರಾಗದನ್ನು ಕೇಳಿದೆ. ನಾನು ನನ್ನ ಮನಸ್ಸಿಗೆ ಆವರಿಸಿರೋದು ಯಾವುದು ಅಂದರೆ KVN ಅವರ ಶಂಕರಾಭರಣ. ಯಾವುದೇ ಒಂದು ರಾಗವನ್ನು ಪ್ರಾರಂಭದಲ್ಲಿ ಹೇಗೆ ರಾಗದ ಅನುಭವವನ್ನು ಕೊಡಬೇಕು ಅನ್ನೋದು ಒಳ್ಳೆಯ ಸಿದ್ಧ ಪುರುಷರಿಗೆ ಅದು ಬರುತ್ತೆ. ಆ ಶಂಕರಾಭರಣದ ಪೋಗದಿಲ್ಲೋ ರಂಗ ಹಾಡಿದರೆ ಎಷ್ಟು ಸರಿ ಕೇಳಿದರೂ ತೃಪ್ತಿ ಆಗದಂಥದ್ದು, ತೃಪ್ತಿ ಆಗುವಂಥದ್ದು. ಅದರಲ್ಲಿ ಹೈಲೈಟ್ ಏನು ಅಂದರೆ ನೆರವಲ್ ಭಾಗ. KVN ಅವರು ನೆರವಲ್ KVN ಅವರೇ ನೆರವಲ್ನಲ್ಲಿ ಅಪೂರ್ವವಾದಂಥ ಸಾಧನೆ ಮಾಡಿದಂಥವರು. ಆ ನೆರವಲ್ ಕೇಳಿಬಿಟ್ರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಆ ಶಂಕರಾಭರಣ ಅಂದರೆ ಅದು ಶಂಕರಾಭರಣ, ಅಥೆಂಟಿಕ್ ಶಂಕರಾಭರಣ. KV ನಾರಾಯಣ ಸ್ವಾಮಿಯವರ ಪರಂಪರೆ ಅದ್ಭುತವಾದಂಥ ಪರಂಪರೆ ಅದು. ನಮ್ಮ ಶ್ರೀನಿವಾಸ್ ಅಂತ ಹೇಳಿದರು ಗುರುಗಳ ಬಗ್ಗೆ ಹೇಳ್ತಾ. ಆದರೆ ಆ ಗುರುಗಳ ಸಾಧನೆಯನ್ನು, ತಪಸ್ಸನ್ನು, ಅವರ ಆ ಮಾರ್ಗವನ್ನು ಶಿಷ್ಯರಾದವರು ಸದಾ ಸ್ಮರಣೆ ಮಾಡ್ತಾ ಇರಬೇಕು. ಅದೇ ಶಿಷ್ಯ ಲಕ್ಷಣ ಅದು. ನಮ್ಮ KV ನಾರಾಯಣ ಸ್ವಾಮಿಯವರು ಸುದೈವದಿಂದ ಕರ್ನಾಟಕ ಸಂಗೀತದ ಆಸ್ತಿಯಾದರು. ಅವರ ಜೀವನದಲ್ಲಿ ಒಂದು ಅದ್ಭುತವಾದಂಥ ಘಟನೆ ಆಯಿತು. ಇದು ನಡೆದಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ. ಅವರು ಮಹಾತ್ಮ ಗಾಂಧಿಯವರಿಂದ ಪ್ರಭಾವಿತರಾದರು. ಅವರು ವರ್ಧಾಶ್ರಮಕ್ಕೆ ಹೋದರು. ಸಂಗೀತದಲ್ಲೇ ಇದ್ದಂಥವರು ದೇಶ ಸೇವೆಗೋಸ್ಕರ ಹೊರಟರು. ಅವರು ಸೈನ್ಯವನ್ನು ಸೇರಿದ್ರು. ಆಗ ಅವರ ಜೀವನದ ಒಂದು ಹಾದಿ ಬದಲಾವಣೆ ಆಯಿತು. ಅವರ ಗುರುಗಳಾದಂಥ ಅರಿಯಾಕುಡಿ ರಾಮಾನುಜಯ್ಯಂಗಾರ್ ಅವರು ಒಂದು ಪತ್ರವನ್ನು ಮಿಲಿಟರಿ ಅಧಿಕಾರಿಗೆ ಬರೆದು ಅವ್ರನ್ನ ವಾಪಸ್ ಕಳಿಸೋ, ಅವರ ಕ್ಷೇತ್ರ ಅದಲ್ಲ, ಇದು ಸಂಗೀತ ಕ್ಷೇತ್ರ ಅಂತ ಅವ್ರು ಹೇಳಿದರು. ಇದು ಕರ್ನಾಟಕ ಸಂಗೀತದ ಭಾಗ್ಯ. ಅವರು ಅರಿಯಾಕುಡಿ ರಾಮಾನುಜಯ್ಯಂಗಾರ್ ಹೇಳ್ತಾರೆ, ಅದಕ್ಕೆ ತುಂಬ ಜನ ಸಿಗ್ತಾರೆ, ಸಂಗೀತಕ್ಕೆ ಅಪರೂಪನಾದಂಥ ಕಲಾವಿದ ನೀನಾಗ್ತೀಯ ಅಂಥೇಳಿ
ಅವರ ಆಶೀರ್ವಾದವನ್ನು ಮಾಡಿದರು. ನಾನು ಒಮ್ಮೆ ಅಂದ್ಕೊಂಡೆ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಹೇಗೆ ಕರೀತಾ ಇದ್ದಾರೆ ಅಂತ. ಪಟ್ಟಾಭಿ, ಪ್ರಶಾಂತ್ ಅವರೆಲ್ಲ ನಮ್ಮ ಆತ್ಮೀಯರು, ಅದು ನಿಜ. ಆದರೆ ನಮ್ಮ ನಾರಾಯಣ ಸ್ವಾಮಿಗಳು ರಾಮಾನುಜ ಪಂಥಕ್ಕೆ ಸೇರಿದಂಥವರಾಗ್ಬಿಟ್ಟಿದ್ದಾರೆ. ಯಾಕೆಂದರೆ ಅರಿಯಾಕುಡಿ ರಾಮಾನುಜಯ್ಯಂಗಾರ್ ಅವರ ಗುರುಕುಲ ವಾಸವನ್ನು ಮಾಡಿದಂಥವರು. ಆ ಸಂಗೀತದ ಸೊಬಗಿದೆಯಲ್ಲ, ಆ ಶ್ರುತಿ ಶುದ್ಧತೆ, ಸಾಹಿತ್ಯ ಶುದ್ಧತೆ, ದೋಷರಹಿತವಾದಂತಹ ಸಂಗೀತ ಅಂದರೆ ನಮ್ಮ KV. ಆ ರಾಗದಲ್ಲಿ ತನ್ಮಯತೆಯನ್ನು ಹೊಂದೋದು. ಯಾವುದೇ ಒಬ್ಬ ರಸಿಕ ಕೂತ್ಕೊಂಡು ಕೇಳ್ತಾ ಇದ್ದರೆ ಅವನೇ ಹಾಡ್ತಾ ಇದ್ದಾನ, ಅವನಲ್ಲೇ ಆ ರಾಗ ಇದೆಯಾ ಅನ್ನುವಂಥ ತೋಡಿ ರಾಗ ಬರುವಾಗ ತೋಡಿ ರಾಗ ಕೇಳಿದೆ, ಎಂತಹ ರಾಗ ಅದು. ಅವರು ನಿಜ ಅರಿಯಾಕುಡಿ ರಾಮಾನುಜಯ್ಯಂಗಾರ್ ಅವರ ಬಾನಿಯಲ್ಲಿ ಬಂದಂಥವರು. ಆದರೆ ಆಮೇಲೆ ಬಂದಂಥ ಹಿರಿಯ ಕಲಾವಿದರೆಲ್ಲರ ಸಂಗೀತವನ್ನು ಕೇಳಿದ್ರು. ಮುಸ್ರಿಯವರ ಸಂಗೀತವನ್ನು ಕೇಳಿದ್ರು. ಕೆಲವು ಬ್ರ್ಯಾಂಡನ್ನು ಅವ್ರು ಹಾಗೆ ಉಳಿಸ್ಕೊಂಡ್ರು. ಅರಿಯಾಕುಡಿ ರಾಮಾನುಜಯ್ಯಂಗಾರ ಮೋಹನ ರಾಗ ಇರಲಿ, ಮೋಹನ ರಾಗ ಅವರದ್ದೇ. ಆದರೆ ತಮ್ಮದೇ ಒಂದು ವೈಶಿಷ್ಟ್ಯತೆಯನ್ನು ಸಂಗೀತದಲ್ಲಿ ತಂದುಕೊಂಡ್ರು. ಅದರಿಂದ ಇವತ್ತು ನಾವೇನು ಹೇಳ್ತೀವಿ KVN ಬಾನಿ ಅಂತ, ಆ ಬಾನಿಯನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣೀಭೂತರಾದರು ನಮ್ಮ KVN ನಾರಾಯಣ ಸ್ವಾಮಿಯವರು. ಅವರ ಜೀವನ ಅದ್ಭುತವಾದಂಥದ್ದು. ಸಂಗೀತಕ್ಕೋಸ್ಕರ ಸಮರ್ಪಣೆ ಮಾಡಿದಂಥವ್ರು. ರಾಗಗಳು, ಕೃತಿಗಳು ಅದಾದಾಗೆ ಬರ್ತಾಯಿತ್ತು. ಅದೆಷ್ಟು ಕೃತಿಗಳಿಗೆ ಆ ಒಂದು ಭವ್ಯತೆಯನ್ನು ಕೊಟ್ಟಿದ್ದಾರೆ. ರಾಗಗಳಿಗೆ ಯಾವುದು ಭವ್ಯತೆಯನ್ನು ಕೊಟ್ಟಿದ್ದಾರೆ, ರಾಗಕ್ಕೆ ಚೈತನ್ಯವನ್ನು ಕೊಟ್ಟಿದ್ದಾರೆ. ವಾಗ್ಗೇಯಕಾರರೆಲ್ಲ ಕೃತಿಯನ್ನು ಸೃಷ್ಟಿ ಮಾಡಿದ್ರು. ಅವರೆಲ್ಲ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ರು. ಆ ಕೃತಿಗೆ ಜೀವವನ್ನು ಕೊಟ್ಟಂಥವರು, ಸತ್ವವನ್ನು ಕೊಟ್ಟಂಥವರು ಕಲಾವಿದರು. ಅದರಲ್ಲಿ ನಮ್ಮ KVN ಮಾಮ ಅವರು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಅವರ ಶತಮಾನೋತ್ಸವವನ್ನು ನಮ್ಮ ಕಲ್ಯಾಣ ನಗರ ಬೆಂಗಳೂರಿನಲ್ಲಿ ನಡೀತಾ ಇರೋದು ಬಹಳ ಸಂತೋಷ ತಂದಿದೆ. 3 ದಿವಸಗಳಿಂದ ವಿಶಿಷ್ಟ ರೀತಿಯ ಕಲಾವಿದರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗ ಕಚೇರಿ ಇದೆ, ತುಂಬ ಮಾತಾಡಬಾರ್ದು. ನಮ್ಮ ಪಟ್ಟಾಭಿ ಮತ್ತು ಪ್ರಶಾಂತ್ ಮತ್ತು ಉಳಿದ ಎಲ್ಲರೂ ಸೇರಿ ಇದರ ಸಹಯೋಗದೊಂದಿಗೆ, ನಮ್ಮ ಸುರಭಾರತಿ ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿರೋದು ಬಹಳ ಆನಂದ, ತೃಪ್ತಿಯನ್ನು ತಂದಿದೆ. ಅದಕ್ಕೋಸ್ಕರ ನಾನು ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೀನಿ. KVN ಅವರ ಆ ಬಾನಿ ಸಂಗೀತ ನಿರಂತರ ಉಳಿಯುವಂಥದ್ದು. ತ್ಯಾಗಬ್ರಹ್ಮರು ಸದ್ಗುರು ತ್ಯಾಗರಾಜ ಸ್ವಾಮಿಗಳ ಶಿಷ್ಯ ಪರಂಪರೆಗೆ ಸೇರಿದಂತಹವರು KVN ಅವರು. ಆ ರಾಗಗಳ, ಕೃತಿಗಳ ಆಸ್ವಾದನೆಯನ್ನು ಮಾಡಬೇಕಾದ್ರೆ ಅಂತಹ ಸಾಧಕರಿಂದ ಆಗತ್ತೆ. 1965ರಲ್ಲಿ ಮೈಸೂರಿನ ಸಹಕಾರ ಭವನದಲ್ಲಿ ಅವರ ಕಚೇರಿ ಇತ್ತು. ನಾನಾಗ ಅಲ್ಲಿ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದೆ ಮೈಸೂರಿನಲ್ಲಿ. ಆ ಕಚೇರಿಗೆ ಹೋಗಿ ಕೇಳಿದೆ ನಾನು. ಕಿಕ್ಕಿರಿದಂತಹ ಸಭಾಂಗಣ. ಆವತ್ತು ಅವರು ಹಾಡಿದಂತಹ ಸಿಂಹೇಂದ್ರ ಮಧ್ಯಮ ರಾಗ ಇವತ್ತು ನನಗೆ ನೆನಪಿನಲ್ಲಿದೆ. ರಾಮ ರಾಮ ಗುಣಸೀಮ. ಅದೇ ರಾಗದ ಅದೇ ಕೃತಿಯನ್ನು ಕೇರಳದಲ್ಲಿ ಸರಸ್ವತಿ ಭವನದಲ್ಲಿ ನವರಾತ್ರಿ ಸಂಗೀತೋತ್ಸವದಲ್ಲಿ ಸ್ವಾತಿ ತಿರುನಾಳು ಕೃತಿಗಳನ್ನೆಲ್ಲ ಹಾಡಿದ್ರು. ಕೇರಳಕ್ಕೂ ಅವರಕ್ಕೂ ಅನನ್ಯವಾದಂತಹ ಸಂಬಂಧ ಇತ್ತು. ಆ ರಾಜ ಮನೆತನ ಇವರನ್ನು ಆ ರೀತಿ ಗೌರವಿಸಿತು. ಹಾಗಾಗಿ ಅವರ ಸಂಗೀತದ ಆ ಒಂದು ಸೊಗಡು ಇದೆಯಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಂಥ ವಿಧಾನ ಅಂತೂ ಅತ್ಯದ್ಭುತವಾದಂಥದ್ದು. ಆ ವಿದ್ಯಾರ್ಥಿಗೆ ಆ ಕೃತಿ ಬರುವ ತನಕ ಬಿಡ್ತಾ ಇರಲಿಲ್ಲ. ಕೃತಿ ತುಂಬ ಉದ್ದ ಇದ್ದರೆ ಅವರು ಹಾಡೋಕ್ಕಾಗದೇ ಇದ್ದರೆ ಅದನ್ನು ಭಾಗ ಮಾಡಿ ಹೇಳಿ ಎಲ್ಲ ಆದಮೇಲೆ ತೃಪ್ತಿಯನ್ನು, ನಗುವನ್ನು ವ್ಯಕ್ತಪಡಿಸ್ತಾಯಿದ್ರು. ಬೋಧಕರಾಗಿ, ಸಾಧಕರಾಗಿ, ಕಲಾವಿದರಾಗಿ KVN ಅವರು ಕರ್ನಾಟಕ ಸಂಗೀತ ಪ್ರಪಂಚದಲ್ಲಿ ಚಿರಸ್ಥಾಯಿಯಾಗಿ ನಿಲ್ತಾರೆ. ಅವರ ಸಾಧನೆ ಅದ್ಭುತವಾದಂಥದ್ದು. ಅವರು ಎಲ್ಲ ಭಾಷೆಗಳ ಕೃತಿಗಳನ್ನು ಹಾಡ್ತಾಯಿದ್ರು. ಬಹಳ ಸ್ಪಷ್ಟವಾಗಿ ಹಾಡ್ತಾರೆ. ಕೃತಿಯಲ್ಲಿ ಸ್ಪಷ್ಟತೆ ಇರ್ತಾಯಿತ್ತು. ಪೊಗಾದಿರಲು ರಂಗ ಕನ್ನಡ ಕೃತಿ ಎಷ್ಟು ಸೊಗಸಾಗಿ ಹಾಡಿದ್ದಾರೆ. ಆ ನೆರವಲ್ ಭಾಗ ವಿಸ್ತಾರವಾಗಿ ಬಂದಿದೆ. ಹಾಗಾಗಿ ಸಂಗೀತಕ್ಕೆ, ಸಂಗೀತ ಪ್ರಪಂಚಕ್ಕೆ
KVN ಅವರ ಕೊಡುಗೆ ಅಪಾರವಾದಂಥದ್ದು. ಈ ಶತಮಾನೋತ್ಸವ ಸಮಾರಂಭ ಸುರಭಾರತಿಯಲ್ಲಿ ಆಗಿದ್ದು ಅತ್ಯಂತ ಅರ್ಥಪೂರ್ಣವಾದಂಥದ್ದು. ಇವತ್ತಿದು ಅಕ್ಷರಶಃ ಸುರಭಾರತಿಯಾಗಿದೆ, ಸ್ವರಭಾರತಿಯಾಗಿದೆ. ಯಾಕೆಂದರೆ 3 ದಿವಸಗಳಿಂದ ಇಲ್ಲಿ ಸಂಗೀತ ನಡೆದಿದೆ, ಶಾರದೆಯ ಸನ್ನಿಧಾನ ಇದೆ. ಇವತ್ತಿದು 3 ದಿವಸಗಳ ಈ ಸಂಗೀತ, ಈ ಒಂದು ಸಮರ್ಪಣೆ ಆಗಿದೆಯಲ್ಲ, ಇದು ಸ್ವರಭಾರತಿಯಾಯಿತು, ಸಂಗೀತವಾಯಿತು. ಇಲ್ಲಿ KVN ಅವರ ಶತಮಾನೋತ್ಸವ ನಡೆದಿದ್ದು ಅತ್ಯಂತ ಅರ್ಥಪೂರ್ಣವಾದ್ದು ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಗವಂತನ ಕೃಷ್ಣ ಅನುಗ್ರಹ ಇರಲಿ. ಕರ್ನಾಟಕ ಸಂಗೀತ ನಿರಂತರವಾಗಿ ಹರಿಯುವಂಥದ್ದು, ಅದರಲ್ಲಿ ಅದರದೇ ಆದಂಥ ಸತ್ವ ಇದೆ. ಯಾರೇ ಯಾವುದೇ ಕೃತಿಯನ್ನು ಇವತ್ತು ನಿಜವಾಗಲೂ ಹೇಳಬೇಕಾದ್ರೆ ಆ 1 ಗಂಟೆ ಕಾಲ ಬಂದಿದ್ದು ನನಗೆ ಗೊತ್ತಾಗಲೇ ಇಲ್ಲ. ಆ ರಾಗಮಾಲಿಕೆಯ ಕೃತಿಯನ್ನು ಹಾಡಿದು ಶಂಕರಾಭರಣ ಆರಂಭದಲ್ಲಿ ಅದು KVN ಟಚ್. ಅದು ಎಲ್ಲಿ ನಮ್ಮ ಸಂಗೀತ ಕಲಾನಿಧಿ RK ಶ್ರೀಕಂಠನ್ ಯಾವಾಗಲೂ ಹೇಳ್ತಾಯಿದ್ರು, ಸಂಗೀತವನ್ನು ರಾಗವನ್ನು ಹಾಡಿದ್ರೆ ರಸಿಕರಿಗೆ ಯಾವತ್ತೂ ಕನ್ಫ್ಯೂಸ್ ಮಾಡಬಾರ್ದು, ಆರಂಭದಲ್ಲೇ ರಾಗವನ್ನು ತರಬೇಕು, ಜೀವಸ್ವರವನ್ನು ತರಬೇಕು ಅಂತ. ನಮ್ಮ KVN ಶಂಕರಾಭರಣವನ್ನು ತಂದಿದ್ದಾರೆ. ಎಂತಹ ಹೃದಯ ವೈಶಾಲ್ಯ ಅವರು. ಅವರಿಗೆ ಸಂಗೀತ ಕಲಾನಿಧಿ ಬಿರುದನ್ನು ಕೊಟ್ಟಾಗ ಅವರು ಒಂದು ಮಾತು ಹೇಳಿದ್ರು, ನನಗಿಂತ ಕೇರಳದಲ್ಲಿ ಇನ್ಯಾರಾದರೂ ಇದ್ದರೆ ಅವರು ಕೊಟ್ಟು ಆಮೇಲೆ ನನಗೆ ಕೊಡಿ ಅಂದರು. ಎಂತಹ ಹೃದಯ ವೈಶಾಲ್ಯ ನೋಡಿ ಅವರು. ಅವರ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಅದ್ಭುತವಾದಂಥದ್ದು. ಅವರ ಗುರುಗಳೇ ಮೊದಲು ಕಚೇರಿ ಮಾಡಿದ್ರು. ಅಯ್ಯಕುಡಿ ರಾಮಾಂಜೇಕರ್ ಅವರು ಮ್ಯೂಸಿಕ್ ಅಕಾಡೆಮಿಯಲ್ಲಿ ಕಚೇರಿ ಇತ್ತು, ಕಾರಣಾಂತರದಿಂದ ಬರಲಾಗಲಿಲ್ಲ. ಆವಾಗ KV ನಾರಾಯಣ ಸ್ವಾಮಿಗಳನ್ನು ಹಾಡು ಅಂತಾರೆ. ಆವತ್ತು ಪಾಲ್ಗಾಟ್ ಮಣಿಯೇರು ಮೃದಂಗ, ವೆಂಕಟರಾಮಯ್ಯ ವೈಲಿನ್. ಎಂತಹ ಸೌಭಾಗ್ಯ ನೋಡಿ ಅವರಿಗೆ. 2 ಗುರುಗಳ ಮಧ್ಯದಲ್ಲಿ ಕೂತು ಮೊದಲು ಕಚೇರಿ ನಡೆಸಿದರು. ಅದಾದ ಮೇಲೆ ಅವರ ಹಾದಿನೇ ಭಿನ್ನವಾಯಿತು. ಸಂಗೀತ ಲೋಕದ ಧ್ರುವ ತಾರೆಯಾದರು. ಅಂತಹ ಕಲಾವಿದರು, ಅಂತಹ ಸಂಗೀತ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಗವಂತನ ಶ್ರೀನಿವಾಸನ ಆ ಶೃಂಗಗಿರಿ ಶಾರದೆಯ ಅನುಗ್ರಹ, ಕೃಷ್ಣನ ಅನುಗ್ರಹ ನಿರಂತರವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.